ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಇಂದು ಜಿಲ್ಲಾ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಶ್ರೀ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಸಮ್ಮುಖದಲ್ಲಿ ಜಿಲ್ಲೆಯ ಯುವ ಅಧ್ಯಕ್ಷ ಪ್ರವೀಣ್ ಜಾಧವ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಮಹತ್ವ ಕಾರ್ಯಕ್ರಮವೊಂದು ನಡೆಯಿತು. ಈ ಸಂದರ್ಭದಲ್ಲಿ ರುದ್ರಪ್ಪ ಶ್ರೀಮೂರ್ತಿ ಹಡಪದವರು ತಮ್ಮ ಸ್ನೇಹಿತರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೀರ್ಬಿಟ್ಟಿ, ಹಿರಿಯ ಮುಖಂಡರಾದ ಶ್ಯಾಮರಾವ್ ಸೂರನ್, ಮಲ್ಲಿಕಾರ್ಜುನ್ ಸಂಗಾಣಿ, ಆರ್ ಪಾಟೀಲ್, ಮಹಾಂತಪ್ಪ ಮದರಿ, ಸುಭಾಷ್ ಖಾಬಾ, ದೇವೇಂದ್ರ ಹಸನಾಪುರ್, ಮಾರುತಿ ಚವ್ಹಾಣ್, ವಲಸ್ಗಲ್ ಕುಮಾರ್, ರಾಜಯ್ ಪಟೇಲ್, ಬೈಲಪ್ಪ ಪತ್ತೇದಾರ್, ಚಂದು ಮೋರೆ, ಸುನಿಲ್ ಗಾಜ್ರೆ, ಯೇಸುನಾಥ್ ನಾಗಯ್ಯ ಸ್ವಾಮಿ, ನಾಗಣ್ಣ ವಾರದ್ ಹಾಗೂ ಇತರರು ಗಣ್ಯರು ಉಪಸ್ಥಿತರಿದ್ದರು. ಈ ಸೇರ್ಪಡೆ ಜೆಡಿಎಸ್ ಪಕ್ಷಕ್ಕೆ ಹೊಸ ಉತ್ಸಾಹ ಮತ್ತು ಶಕ್ತಿ ನೀಡುವಂತಾಗಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು. ಅದು ಕೋಟ್ಯಾಂಗಟ್ಟಲೆ ಹಣ ಸುರಿತಾರ. ಯಾರ ಹಣ? ನಮ್ಮ ನಿಮ್ಮ ಹಣ. ನಾವು ನೀವೇನು ಟ್ಯಾಕ್ಸ್ ಕಟ್ತೀವಿ, ಲೈಟ್ ಬಿಲ್ ಮುಖಾಂತರ ಆಗಿರ್ಬೋದು, ನೀರಿನ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಟ್ಯಾಕ್ಸ್ ನಾವು ಕಟ್ತೀವಿ GST ಮುಖಾಂತರ. ಆ ಹಣವನ್ನೇ ಇವರು ಅಡ್ವರ್ಟೈಸ್ಮೆಂಟ್ಗಳಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಅದರಲ್ಲಿ 70% ಸುಳ್ಳು ಇರ್ತದೆ, ಕೇವಲ ಒಂದು 25-30% ಸತ್ಯ ಇರ್ತದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ಭವಿಷ್ಯ ಇವತ್ತು ನಮ್ಮ ಯುವಕರು, ನಾಳೆ ನಾವು ವಿದ್ಯಾವಂತರಾಗಿ ನಮ್ಮ ಪೀಳಿಗೆಗಳು ಮುಂಬರುವ ದಿನಗಳಲ್ಲಿ ಏನಾದ್ರೂ ಒಳ್ಳೇದಾಗಬೇಕಾದ್ರೆ ಯಾರು ವಿದ್ಯಾವಂತರಿದ್ರೆ ನಿಜವಾಗ್ಲೂ 3 ಪಕ್ಷಗಳ ಮಾಡುವಂತ ಸಾಧನೆಗಳ ಬಗ್ಗೆ ತಾವು ಓದಬೇಕು, ಚಿಂತನೆ ಮಾಡಬೇಕು. ಅವಾಗ ಮಾತ್ರ ಗೊತ್ತಾಗುತ್ತೆ ಜನತಾದಳ ಪಕ್ಷ ಇವು ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಕರ್ನಾಟಕ ರಾಜ್ಯಕ್ಕಾಗಿ ಬಹಳಷ್ಟು ನಮ್ಮ ತಮ್ಮನಾದ ಕಾಂಗ್ರೆಸ್ ಪಕ್ಷದಾಗ ಬಹಳ ಕೆಲಸ ಮಾಡ್ಯಾನ. ಆದ್ರೂ ಕೂಡ ಅಲ್ಲಿ ಬೆಳೆದಕ್ಕೆ ಅವಕಾಶ ಇಲ್ಲ. ಯಾವುದೇ ತರದವರಿಗೆ ತೊಂದರೆ ಆದ್ರೂ ಇಲ್ಲ, ಅವ್ರ ಗೆಳೆಯರಿಗೆ ತೊಂದರೆ ಆದ್ರೂ ಯಾವುದೇ ತರದ ಹೆಲ್ಪಿಂಗ್ ನೇಚರ್ ಇಲ್ಲ. ಆದ ಕಾರಣ ನಮ್ಮ ಪಕ್ಷದಲ್ಲಿ ಅವ್ರು ಇವತ್ತು ರುದ್ರ ಅನ್ನೋ ನಮ್ಮ ತಮ್ಮನಾದ ಇವತ್ತು ನಮ್ಮ ಜಾಯ್ನಿಂಗ್ ಆಗಿದ್ದಾರೆ. ಅದಕ್ಕೆ ಹಗಲು ರಾತ್ರಿ ನಮ್ಮ ಪಕ್ಷದ ದುಡಿತಾರೆ ಅಧ್ಯಕ್ಷರೇ. ಅದಕ್ಕೆ ನೀವು ಎಲ್ಲ ಸಹಕಾರ ಮಾಡಬೇಕು. ತಾವು ವೇದಿಕೆ ಮೇಲೆ ಎಲ್ಲ ಕೂತಿದ್ದವರು ಎಲ್ಲ ಸಹಕಾರ ಮಾಡ್ಬೇಕಂತ ಹೇಳಿ ನಿಮ್ಮ ಕೈ ಜೋಡಿಸ್ಬೇಕು. ಆದ್ದರಿಂದ ಕಲಬುರಗಿಯಲ್ಲಿ ವಿಶೇಷವಾಗಿ ಈ ಕಲಬುರಗಿ ಜಿಲ್ಲೆಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತ ನಮ್ಮ ಪಕ್ಷವಾಗಿದೆ. ಹಿಂದೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಹಲವಾರು ಸಾವಿರಾರು ಕೋಟಿ ಹಣವನ್ನ ಬಿಡುಗಡೆ ಮಾಡಿ, ಅದ್ರ ಜೊತೆಯಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಒಂದು ಪಾರ್ಟಿ ಇವತ್ತು ಉದ್ಯೋಗ ಸೃಷ್ಟಿ, ಸರ್ಕಾರಿ ನೌಕರಿಗಳಲ್ಲೂ ಕೂಡ ಹೆಚ್ಚಿನ ಹುದ್ದೆಯನ್ನ ಭರ್ತಿ ಕೂಡ ಮಾಡಿದ್ದು ನಮ್ಮದೇ ಪಕ್ಷ ಆಗಿರುತ್ತದೆ, ಅದು ಜನತಾದಳ ಪಕ್ಷ. ಮತ್ತು ಅದರ ಜೊತೆಯಾಗಿ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ತಾವೆಲ್ಲ ನೋಡಿದಿರಿ, ಯುವಕರಿದ್ದೀರಿ. ಆದ್ರೂ ಕೂಡ ಅವರು ಮುಖ್ಯಮಂತ್ರಿ ಆದಾಗ ಪ್ರತಿ ಒಂದು ಗ್ರಾಮ ವಾಸ್ತವ್ಯ ಮಾಡಿದ್ದು ಕೂಡ ನಾವು ಎಲ್ಲರೂ ಕಂಡಿದ್ದೀವಿ. ಅಷ್ಟು ಸರಳತೆ ಇದ್ದಂತ ವ್ಯಕ್ತಿ ಮತ್ತು ಕರ್ನಾಟಕದೇ ಆದಂತ ನಮ್ಮ ಪಕ್ಷ. ಅದಕ್ಕಾಗಿ ಬಡವರ ಪರವಾಗಿ ಯಾವತ್ತೂ ಕೂಡ ಬಡವರ ಒಂದು ಕಣ್ಣೀರು ಒರೆಸುವಂತ ಕೆಲಸ ಸನ್ಮಾನ್ಯ ಈಗೇನು ಕೇಂದ್ರ ಮಂತ್ರಿ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಸಾಲ ಮನ್ನಾ ಮಾಡಿ ರೈತರ ಪರಿಸ್ಥಿತಿ ಗಂಭೀರ ಆಗಿ ಅವರ ಆತ್ಮಹತ್ಯೆಗೆ ಶರಣಾಗಬಾರದು ಅಂತ ಹೇಳಿ ಸಾಲ ಮನ್ನಾನು ಕೂಡ ಯಾರಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಮಾಡಿದಾರೆ ಅಂದ್ರೆ ಅದು ಕುಮಾರಸ್ವಾಮಿ ಅವರು ಮಾತ್ರ. ಇವೆಲ್ಲ ವಿಷಯಗಳು ನಾನು ಯಾಕೆ ಯುವಕರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನತಾದಳ ಪಕ್ಷ ಏನ್ ಮಾಡ್ಯದ ಅಂತ ಯಾರಾದ್ರೂ ಕೇಳಿದ್ರ ಇದ್ರ ಬಗ್ಗೆ ತಾವು ಧೈರ್ಯದಿಂದ ಹೇಳಬಹುದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ಅನ್ಯತೆ ಮಾಡಲಾರದೆ ಕರ್ನಾಟಕ ಜನತೆಗಾಗಲಿ ಕರ್ನಾಟಕ ಮಾತೆಗಾಗಲಿ ಯಾವುದೋ ಒಂದು ಹಗರಣಗಳಲ್ಲಿ ಒಳಗಾದಂತ ಪಾರ್ಟಿ ಅಲ್ಲ, ಲೂಟಿ ಹೊಡೆದಂತ ಪಾರ್ಟಿ ಅಲ್ಲ. ಲೂಟಿ ಹೊಡೆದು ಯಾರಾದ್ರೂ ಜೈಲಿಗೆ ಹೋಗದಂತ ಇತಿಹಾಸ ಕೂಡ ಈ ಪಕ್ಷದಲ್ಲಿ ಇಲ್ಲ. ಇದನ್ನು ಕೂಡ ತಮಗೆಲ್ಲರಿಗೂ ಗೊತ್ತಿರಬೇಕು. ಈಗ ನೋಡ್ತಾ ಇದ್ದೀರಿ ನೀವು, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಲ್ಲಾ ಪಕ್ಷದಲ್ಲಿ ಏನೇನು ಹಗರಣಗಳಾಗಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ದು ಎಲ್ಲರೂ ನೋಡಿದಿರಿ. ಆ ಪರಿಸ್ಥಿತಿ ಈ ನಮ್ಮ ಪಕ್ಷಕ್ಕೆ ಎಂದೂ ಕೂಡ ಬಂದಿಲ್ಲ. ಇವತ್ತು ನಾವು ಬೇರೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಇವತ್ತು ಸಣ್ಣವರಾಗಿರ್ಬೋದು. ಯಾಕಂದ್ರೆ ತಮಗೆಲ್ಲರೂ ಗೊತ್ತಿದೆ, ಚುನಾವಣೆ ಅಂತ ತಕ್ಷಣ ಎಲ್ಲ ಹಣದ ಮೋಹದಿಂದ ಎಲ್ಲರೂ ಒಳಗಾಗ್ತಾ ಇದ್ದಾರೆ. ನಮ್ಮ ಪಕ್ಷ ಆತರ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಪ್ರಚಾರ ಮಾಡ್ಕೊಂಡಿಲ್ಲ. ಯಾಕೆ ಪ್ರಚಾರ ಮಾಡ್ಕೊಂಡಿಲ್ಲ ಅಂತ ತಮಗೆ ಗೊತ್ತಿದೆ. ಈಗಿನ ಭಾರತದೇ ನಾಳೆ ನಾಗರಿಕ ನೀವೆಲ್ಲ ಏನೇ ನಾನು ಯಾರು ಪ್ರಧಾನಮಂತ್ರಿ ಆಗ್ತಿರೋ ಯಾರು ಏನಾಗ್ತಿರೋ
ಯಾಕೆ ಸಿ ಎಂ ಅಂತ ಗೊತ್ತಿಲ್ಲ. ಆದರೆ ಪಕ್ಷ ಬೆಳೆಸಬೇಕು, ಪಕ್ಷ ಕಟ್ಟಬೇಕು, ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ಯಾಕಂದರೆ ನಾನು ಸುಮಾರು 45 ವರ್ಷ ಒಂದೇ ಪಕ್ಷದಾಗಿದ್ದೀನಿ. ಅವ್ರು ಏನು ಕೂಡಲೇ ಬೇರೆ, ಆದರೆ ಈ ಮನೋಭಾವನ ಇನ್ನೊಬ್ಬಲ್ಲಿ ಬೇಕು. ಪಕ್ಷ ನಾವು ಕಟ್ಟಿ ಬೆಳೆಸೋಕೆ ಮಾತ್ರ ನಮ್ಮಿಂದ ನಾವು ಪಕ್ಷಕ್ಕೆ ನಾವು ಏನಾದರೂ ಕೇಳಕ್ಕೆ ಸಾಧ್ಯ ಅಲ್ಲ. ಇಲ್ಲಾಂದ್ರೆ ನಾವು ಪಕ್ಷಕ್ಕೆ ಏನು ಮಾಡಲ್ಲ, ಆ ಪಕ್ಷ ಬಂತು ಈ ಪಕ್ಷ ಬಂತು, ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂದ್ರೆ ಯಾವ ಶಾಲೆ ಹಾಕೊಂಡ್ರು ಏನು ಉಪಯೋಗ ಅಲ್ಲ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಪಕ್ಷಕ್ಕೆ ಸೇರಿದ ಸ್ವಾಗತ ಮಾಡ್ಕೊತೀವಿ. ಮತ್ತು ಈಗ ಪ್ರವೀಣ್ ಜಾಧವ್ ಯೂತ್ ಅಧ್ಯಕ್ಷರಾಗಿ ತನ್ನ ಕರ್ತವ್ಯ ನಿಭಾಯಿಸೋಣ. ಆದರೆ ನೀವೆಲ್ಲರೂ ಕೂಡ ಅವನು ಮರ್ಯಾದೆ ಇರಬೇಕು. ಜಾಧವ್ ಅಂತಂದ್ರೆ ನೀವೆಲ್ಲರೂ ಪಕ್ಷ ನಿಷ್ಠೆಯಿಂದ ಇರಬೇಕು, ಪಕ್ಷಕ್ಕೆ ದುಡಿಬೇಕು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಭಾಳ ಸರಳ ಜೀವಿಗಳದ. ಯಾಕಂದ್ರೆ ಅವರು ಯಾವ ಕಾರ್ಯಕರ್ತರ ಮನೆಗೆ ಹೋಗಿ ಎಲ್ಲಿ ವಾಸ್ತವ್ಯ ಮಾಡಬೇಕು ಅಲ್ಲೇ ಮಾಡ್ತಾ ಇದ್ದಾರೆ. ಈಗ ದೇವೇಗೌಡರು ಮಾತು ಹೇಳಿದ್ರೆ ಮೊನ್ನೆ ಪೇಪರ್ದಾಗ ನಾವು ಓದಿವಿ. ಈಗ ನಾ ಪಕ್ಷದ ಪ್ರವಾಸ ಕೈಗೊಳ್ತೀನಿ, ಪ್ರವಾಸಕ್ಕೆ ಹೋದಾಗ ಮಾತ್ರ ನಾ ಕಾರ್ಯಕರ್ತರ ಮನೆಯಲ್ಲಿ ಆರೋಪ ಮಾಡ್ತೀನಿ ಅಂತಕ್ಕಂಥ ಮಾತು ದೇವೇಗೌಡರು ಈ ವಯಸ್ಸಿನಾಗ 93ನೇ ವಯಸ್ಸು ಅವರು. ಈ ವಯಸ್ಸಿಗೆ ಅವರು ಬರ್ತಾರಪ್ಪ ಅಂದಾಗ ನಾವು ಸಾಮಾನ್ಯ ಕಾರ್ಯಕರ್ತ, ನಾ ಏನು ಪಕ್ಷದ ಒಂದು ಪದಾಧಿಕಾರಿ ಅಷ್ಟೇ, ಮಹಾಪ್ರಧಾನ ಕಾರ್ಯದರ್ಶಿ. ಆದರೆ ದೇವೇಗೌಡರು ನಮ್ಮ ಮನೆಗೆ ಬಂದವರು, ಕುಮಾರಸ್ವಾಮಿ ಅವರು ಸಿ ಎಂ ಇದ್ದಾಗ ನಮ್ಮ ಮನೆಗೆ ಬಂದವರು. ಆದ್ರೆ ಇದ್ರ ಪ್ರತಿಫಲ ನಾವು ತಗೋಬೇಕು ಅಂತ ನಾವು ವಿಚಾರ ನಮ್ಮಲ್ಲಿ ಇರಬಾರ್ದು. ಇವು ನಾವು ದೊಡ್ಡವ್ರ ಮನೆಗೆ ಬಂದು ಹಾಕ್ಲಪ್ಪ ಒಂದೇ ಮನೋಭಾವನೆಯಲ್ಲಿ ಇರಬೇಕು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಪಕ್ಷಕ್ಕೆ ಇನ್ನೊಂದು ಅವತ್ತಿ ನಾನು ತಮ್ಮೆಲ್ಲರೂ ಜಿಲ್ಲಾ ಜಾತ್ಯತೀತ ಜನತಾದಳ ಪರವಾಗಿ ಸ್ವಾಗತ ಬಯಸ್ತೀನಿ. ಮತ್ತು ತಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನು ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ